ಜನಕ, ಲಿಂಗಾಯತ ಧರ್ಮಗುರು, ಪ್ರಜಾಪ್ರಭುತ್ವದ ಜನಕ, ಸ್ತ್ರೀ ದೀನ ದಲಿತ ಪತಿತ ಕುಲೋದ್ಧಾರಕ, ಮನುಕುಲದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆಮಣೆದು ಸುಕ್ಷೇತ್ರ ಮಹಾಶಿವಶರಣ 40 ವಾರ್ಡ್ ವೀರೇಶ್ವರ ಶರಣರ ಈ ಜನ್ಮಭೂಮಿ 40 ವಾರ್ಡದ ಈ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮ ಇಂದು ಬಸವರಾಜ್ ನೂಲಿನವರ ಪತ್ರಕರ್ತರು, ಬಸವ ತತ್ವನಿಷ್ಠರು ಇವರ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಅಪ್ಪಗಳು ಅಮರಯ್ಯ ಅಪ್ಪವರು, ಆಮೇಲೆ ಬರಗೊಂಡಿ ಅಪ್ಪವರು, ನಮ್ಮ ಉಳಿದ ಬಹಳಷ್ಟು ಜನ ಹೆಸರು ಗೊತ್ತಿಲ್ಲ, ಎಲ್ಲ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಎಲ್ಲರಲ್ಲಿಯೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಭಾಳ ಚಲೋ. ಇವತ್ತು ನಂದು ಒಂಥರ ಪುಣ್ಯನೇ. ಅನುಭವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡಿನಿ, ಮಹಾಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೀನಿ. ಭಾಳ ಸಂತೋಷ. ಅದಕ್ಕೆ ಮಹಾದೇವಿ ತಾಯಿಯವರು ಹೇಳ್ತಾರೆ, ಆಡುವುದು ಹಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ. ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕ ಶರಣರ ಸಂಘದಲ್ಲಿ ದಿನಗಳ ಕಳೆಯುವೆ. ಶರಣರ ಸಂಘದಾಗ ದಿನಗಳನ್ನು ಕಳೆದು ಅಂತ ಹೇಳಿದ್ರು ಅವರು. ಮತ್ತೆ ಎದ್ರಾಗ ಹೊಲ ಮನೆಯೊಳಗೆ, ಬಡ್ಡಿ ವ್ಯಾಪಾರದಾಗ, ಮತ್ತು ನಮ್ಮ ಉದ್ಯೋಗದಾಗ ದಿವಸಗಳು ಕಳೆದು ಅಂತ ಹೇಳಿಲ್ಲ. ಶರಣರ ಸಂಘದಾಗ ದಿನಗಳು ಕಳೆಯುವ. ಅದಕ್ಕೆ ಶರಣರ ಸಂಘ ಅಂದ್ರೆ ಬಹಳ ದೊಡ್ಡದೈತಿ. ಸಂಘವೆರಡುಂಟು, ಒಂದು ಹಿಡಿ ಒಂದು ಬಿಡು. ಮಂಗಲ ಮೂರ್ತಿ ಕೂಡಲ ಸಂಗನ ಶರಣರ ಸಂಘ. ಇದೆಲ್ಲ ಏನೈತ ಕೂಡಲ ಸಂಗನ ಶರಣರ ಸಂಘ. ಉಳಿದೆಲ್ಲ ಜಗತ್ತ ಬಹಳ ಚಲೋ ಅನುಭವ ಮಾಡಿದ್ರ ಅಪ್ಪಗಳು. ಅವ್ರು ನೋಡಿದ್ರೆ ಇಷ್ಟಿಷ್ಟು ಚೆನ್ನಾಗಿ ವಚನದ ಅರ್ಥ ಹೇಳ್ತಾರ ಅಂತ ನನಗೆ ಕಲ್ಪನೆ ಇಲ್ಲ. ಬಹಳ ಯಾಕೆ ಎಲ್ಲರೂ ಪ್ರತಿ ದಿವಸನೂ ತಿಕ್ಕ ಬೆಳಗ್ಗೆ ಕನ್ನಡಿ ಎಣೆಸುವುದಯ್ಯ, ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಬಾಂಡವನ್ನೇ ಬಾಜನೆ ಬೇರೆ, ಬೆಳಗ್ಗೆ ಕನ್ನಡಿ ಎನಿಸುವುದಯ್ಯ, ಅರಿದಡೆ ಶರಣ ಮರೆದಡೆ ಮಾನವ. ಅಂದ್ರೆ ಈ ಮನುಷ್ಯ ಮತ್ತು ಶರಣರು 40 ವಾರ್ಡ್ ವೀರೇಶ್ವರ ಶರಣರು ಅವರು ನಮ್ಗತೆ ತಂದೆ ತಾಯಿ ಜನ್ಮದಿಂದ ಹಿಂಗ ಬಂದವರು, ನಮ್ಗತೆನೇ ಬಂದವರು. ಆದ್ರೆ ಯಾವಾಗ ಬಸವ ಪುರಾಣವನ್ನು ಪೂರ್ಣ ನಿಷ್ಠೆಯಿಂದ ಅಲ್ಲಿ 3 ತಿಂಗಳ ಕೇಳಿ ಅದನ್ನು ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರು. ಅವ್ರು ಅಷ್ಟೇ ಕೇಳ್ಯಾರ ಆ ಪ್ರವಚನ ಮಾಡೋದು ಈ 40 ವಾರ್ಡ್ದಾಗ ನಾನು ಒಂದು 200-300 ಜನ ದಿವಸ ಕೇಳ್ತಿದ್ರು. ಆದ್ರೆ ಇವ್ರು ಒಬ್ಬರ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಅನುಭವ ಅಂದ್ರೆ ಅಳವಡಿಸಿಕೊಳ್ಳುವುದು. ಅನುಭವಕ್ಕೆ ಬಹಳಷ್ಟು ಅರ್ಥಗಳದ. ಅನುಭವ ಮತ್ತು ಅನುಭವ 2 ಶಬ್ದಗಳಲ್ಲಿ. ಅನುಭವ ಅಂತಂದ್ರೆ ಈ ಪಂಚಮಹಾಭೂತಗಳಿಂದ ನಮ್ಮ ಶರೀರಕ್ಕೆ ಸಂಬಂಧ ಆಗೋದು, ಅಂದ್ರೆ ಅದರಿಂದ ಗೊತ್ತಾಗೋದು. ಈಗ ಆ ಕಡೆ ಎಲ್ಲರ ತಣ್ಣನ ಹವಾ ಬಿಡ್ತೈತಿ ತಿಳ್ಕೊತೇವೆ, ಇದ್ರಾಗ ಮಳೆ ಬರ್ತೈತಿ ನೋಡ, ಆ ಕಡೆ ಹಿಂಗೆ ಬರತೈತಿ. ಈಗ ಎಲ್ಲರೇ ಮೆಕ್ಕಿ ತಿನ್ನಿಸೋದು, ಅಲ್ಲಿ ಅವ್ರನ್ನೇ ಮೆಕ್ಕಿ ತಿನ್ನಿಸೋದು ಆಗ್ತಾರೆ. ಹೋಳಿಗೆ ಮಾಡಕತ್ರ ವಾಸನೆ ಬರ್ತಿಲ್ರಿ, ವಾಸನೆ ನೋಡಿದ ತಕ್ಷಣ ಗೊತ್ತಾಕೈತಿ ಅದು. ವಾಸನೆ ಬಂದ ತಕ್ಷಣ ಹೋಳಿಗೆ ಮಾಡಾಕ್ತಾರ, ಬಜ್ಜಿ ಕರಿಯಾಕತ್ತಾರ. ಇದಕ್ಕೆ ಅನುಭವ ಅಂತಾರ. ಅಂದ್ರೆ ದಿವಸ ಆಗಿ ಪಂಚಭೂತಗಳ ವಿಷಯಗಳು, ಪಂಚ ಜ್ಞಾನೇಂದ್ರಿಯಗಳಿಗೆ ಅವು ಬಂದು ಮುಟ್ಟದಾಗ ನಮ್ಗೆ ಗೊತ್ತಾಗಿರ್ತಾವ. ನಾವು ಹಿಂಗ ಮಲ್ಕೊಂಡಿರ್ತೀವಿ, ಯಾರೊಬ್ರು ಬಂದು ಮುಟ್ತಾರ, ಇವ್ರೇ ಮುಟ್ಟ್ಯಾರ ಅಂತ ಹೇಳ್ತಿರ್ತೀವಿ. ಹೌದು. ಹಂಗ ಇದಕ್ಕೆ ಏನಂತಾರ? ಅನುಭವ ಅಂತಾರ. ಅನುಭವ ಅಂದ್ರ ಆತ್ಮವಿದ್ಯೆ. ನಮ್ಮಂತಕ ಪಂಚಮಹಾಭೂತಗಳ ಪಂಚೀಕರಣದಿಂದ ಈ ಶರೀರ ಆಗೈತಿ. ಅದ್ರ ಜೊತೆ ಅದರೊಳಗ ಏನ ಪರಮಾತ್ಮನ ಒಂದು ಚೇತನ ಅಂಶ ಆತ್ಮ ಸ್ವರೂಪವಾಗಿ ಏನ್ ಸೇರ್ಕೊಂಡಿರ್ತ ಅದರ ಕುರಿತು ಹೇಳುವಂಥದ್ದು. ಆತ್ಮ ಪರಮಾತ್ಮನ ವಿಷಯವನ್ನು ಕುರಿತು ಹೇಳುವಂಥದ್ದು. ಆತ್ಮ ಪರಮಾತ್ಮಗೆ ವಿಷಯ ಸಂಬಂಧಪಟ್ಟಿದ್ದಕ್ಕ ಅನುಭವ ಅಂತಾರೆ. ಅನುಭವ ಅಂದ್ರ ಲೌಕಿಕ ವಿಚಾರ ವಿಷಯಗಳು. ಅನುಭವ ಅಂದ್ರ ಆತ್ಮ ಪರಮಾತ್ಮಗೆ ಸಂಬಂಧಪಟ್ಟಂತ ವಿಚಾರಗಳು. ಅದಕ್ಕೆ ನಮ್ಮ ಅಲ್ಲಮ ತಂದೆಗಳು ಒಂದು ಮಾತು ಹೇಳ್ತಾರೆ, ಅದನ್ನೆಲ್ಲರೂ ಹೇಳ್ತೀರಿ, ನನ್ನ ಜೊತೆ ಹೇಳಿಕೊಡ್ತೀನಿ ಅದೊಂದು ವಚನ. 33 ಕೋಟಿ ಮಾನವರು 33 ಕೋಟಿ
ಕೋಟಿ ಮಾನವರು ತುತ್ತಿನ ಚೀಲವನು ಒತ್ತಿ ಒತ್ತಿ ತುಂಬುವರು ನೆತ್ತಿಯ ಚೀಲವನು ತುಂಬುವ ಜಾಣರನು ನಾ ಕಾಣೆನು ಗುಹೇಶ್ವರ ನಾ ಕಾಣೆನು. ಏನ್ ಹೇಳ್ತಾರೆ ಇವಾಗ ಚಂದ್ರವಾದಂದ್ರ ಅವಾಗ ಜಗತ್ತಿನೊಳಗೆ ಭೂಮಿ ಮೇಲೆ ಜನಸಂಖ್ಯೆ 33 ಕೋಟಿ ಜನ ಇದ್ರು. 33 ಕೋಟಿ ಜನ ಎದಕ್ಕೆ ಬಡ್ಕೊತಾರ ದಿವಸ ಅಂದ್ರ ಈ ತುತ್ತಿನ ಚೀಲ ತುಂಬಿಸುದ. ಇವತ್ತೇ ಇದು ಒತ್ತಿ ಒತ್ತಿ ತುಂಬಿಸುದು. ಮನೆಯೊಳಗೆ ಬೇಡ ಅಂದ್ರೆ ಸತಿ ಇನ್ನೊಂದು ತಗೋರಿ ಇನ್ನೊಂದು ತಗೋರಿ. ಹೌದು, ಯಾರು ಒತ್ತಾಯ ಮಾಡಿ ಅಲ್ರಿ ಅನುಭವ ತಗೋರಿ ಕೇಳೋದಿಲ್ಲ, ಕೇಳಿದ್ರು ಕೇಳೋದಿಲ್ಲ. ಹಂಗ ಈ ತುತ್ತಿನ ಚೀಲನೇ ಎಲ್ಲರೂ ಒತ್ತಿ ಒತ್ತಿ ತುಂಬ್ತಾರ. ಈ ತುತ್ತಿನ ಚೀಲ ತುಂಬುದ ಬದುಕ ತಿಳ್ಕೊಂಡ್ರು. ಈ ತುತ್ತಿನ ಚೀಲ ತುಂಬುದು, ಈ ಚರ್ಮ ಚಂದಾಗಿ ಇಟ್ಕೊಳ್ಳೋದು, ಅಂದ್ರೆ ಈ ಕೂದ ಚಂದ ಇಟ್ಕೊಳ್ಳೋದು, ಈ ಮನಿ ಚಂದ ಇಟ್ಕೊಳ್ಳೋದು, ಇದನ್ನ ಜೀವನಾತ್ ನಾವು ತಿಳ್ಕೊಂಡೆವು. ಆರ ನೆತ್ತಿಯ ಚೀಲವ ತುಂಬುವ ಜಾಣರನ್ನು ನಾ ಕಾಣೆ. ನೆತ್ತಿಯ ಚೀಲ ಅಂತಂದ್ರ ಯಾವುದು ಸತ್ಯ ಐತಿ, ಸತ್ಯವನ್ನ ತಿಳ್ಕೊಳ್ಳೋದು. ಸತ್ಯವೇ ದೇವರು, ಸತ್ಯವೇ ದೇವರು. ಆ ಸತ್ಯ ಏನೈತಿ ಅದನ್ನ ತಿಳ್ಕೊಳ್ಳೋದೇ ಇದು. ಅದಕ್ಕೆ ಈ ಸತ್ಯವನ್ನ ತಿಳಿದುಕೊಳ್ಳೋದಕ್ಕೆ ಏನಂತಾರ ಅನುಭಾವ ಅಂತಾರ. ಸತ್ಯವನ್ನ ತಿಳಿದುಕೊಳ್ಳೋದಕ್ಕೆ ಅನುಭಾವ ಅಂತ. ಏನು ಸತ್ಯಪ್ಪ ಅಂದ್ರ ಪರಮಾತ್ಮ ಒಬ್ಬನೇ ಅದಾನ ಜಗತ್ತಿನೊಳಗ ಪರಮಾತ್ಮ ಒಬ್ಬನೇ ಅದಾನ. ಅವನೇ ಎಲ್ಲರ ಜನಕನೂ ಅವನೇ ಅದಾನ. ಜಡ ಅಜಡ ಕಣ್ಣಿಗೆ ಕಾಣೋದು ಕಾಣಲಾರ ಇರುವುದು ಏನ್ ಜಗತ್ತಿನ ಸಚರಾಚರ ಏನೈತಲ್ಲ ಎಲ್ಲದಕ್ಕೂ ಮೂಲ ಕರ್ತೃ ಮೂಲ ಜನಕ ಯಾರು? ಪರಮಾತ್ಮನೇ ಅದಾನ. ಅವನೇ ನಮ್ಮೆಲ್ಲರ ತಂದೆ. ಪರಮಾತ್ಮನೇ ನಮ್ಮೆಲ್ಲರ ತಂದೆ ಅಂದ್ಮೇಲೆ ಪರಮಾತ್ಮನೇ ನಮ್ಮೆಲ್ಲರ ತಂದೆ ಅಂದ್ಮೇಲೆ ಇಲ್ಲಿ ಭಿನ್ನತೆ ಅನ್ನೋದು ಎಲ್ಲಿ ಬರ್ತೈತಿ? ಯಾರು ಇವ್ರು ಕೆಂಪರಿಗೆ ಹಾಕೊಂಡವ್ರತ್ತೆ ಭೇದ ಬರೋದಿಲ್ಲ, ಇವ್ರು ಬಿಳಿಯರಿಗೆ ಹಾಕೊಂಡವ್ರತ್ತೆ ಭೇದ ಬರೋದಿಲ್ಲ, ಇವ್ರು ಕರಗದರತ್ತೆ ಭೇದ ಇಲ್ಲ, ಕೆಂಪದರತ್ತ ಅನ್ನೋದು ಭೇದ ಇಲ್ಲ, ಇವ್ರು ಶ್ರೀಮಂತರತ್ತ ಭೇದ ಇಲ್ಲ, ಬಡವರತ್ತ ಭೇದ ಇಲ್ಲ, ಹೆಣ್ಮಕ್ಳತ್ತ ಭೇದ ಇಲ್ಲ, ವಿದ್ಯಾವಂತರತ್ತ ಭೇದ ಇಲ್ಲ, ಅವಿದ್ಯಾವಂತರತ್ತ ಭೇದ ಇಲ್ಲ. ಯಾಕಂದ್ರೆ ಎಲ್ಲಾರು ಯಾರ ಮಕ್ಕಳದಾರ? ಆ ಪರಮಾತ್ಮನ ಮಕ್ಕಳೇ ಅದಾರ. ಪರಮಾತ್ಮನ ಮಕ್ಕಳೇ ಅದಾರ. ಅದ್ರ ಜೊತೆ ಪರಮಾತ್ಮನ ಸ್ವರೂಪರೇ ಅದಾರ. ನಾನು ಇಲ್ಲಿ ಕಣ್ಣಿಗೆ ಕಾಣಕತ್ತವ್ರ ಎಲ್ಲಾರು ಯಾರ ಜೋಡಿ ನಾ ಈಗ ಅನುಭವ ಮಾಡಾಕ್ತೀನಿ? ಪರಮಾತ್ಮನ ಜೊತೆನೇ ಅನುಭವ ಮಾಡಾಕತ್ತೀನಿ, ಪರಮಾತ್ಮನ ಜೊತೆನೇ ವ್ಯವಹಾರ ಮಾಡಾಕತ್ತೀನಿ. ಈ ಸತ್ಯವನ್ನ ತಿಳ್ಕೊಳ್ಳೋದಕ್ಕ ಅನುಭವ ಅಂತ. ಈ ಸತ್ಯವನ್ನ ತಿಳ್ಕೊಂಡೇವ ಅಂದ್ರೆ ಇದಕ್ಕ ಅನುಭವ ಅಂತ. ಈ ಸತ್ಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನಿರ್ತಿಲ್ಲ? ಸಾವು, ಬದುಕು, ಬಾಳೆ, ಸಂಸಾರ, ಜಂಜಾಟ, ಒದ್ದಾಟ ಎಲ್ಲ ಇರ್ತೈತಿ. ಈ ಸತ್ಯವನ್ನ ನಾವು ತಿಳ್ಕೊಂಡ್ಬಿಟ್ರ ಅಂದ್ರೆ ಈ ಜನನ ಮರಣಗಳು ಕೊನೆ ಸಾಲ ಹೇಳ್ತಾರಲ್ರಿ, ಜನನವಿಲ್ಲ. ಈ ಶಬ್ದ ಬಹಳ ಮಾತೈತಿ. ಈಗ ಉಳಿದ ಎಲ್ಲಾರು ಏನ್ ಮಾಡ್ತಾರ? ದಾನ ಮಾಡ್ತಾರ, ದಾನ ಧರ್ಮಗಳನ್ನ ಮಾಡ್ತಾರ. ದಾನ ಧರ್ಮ ಮಾಡಿದ್ರ ಫಲ ಬರ್ತೈತಿ. ಫಲ ಐತಿ ಅಂದ್ರ ಒಂದ್ ಯಾವ್ದೋ ಏನೇ ಕರ್ಮ ಮಾಡಿದಾಗ ಫಲ ಬರ್ತೈತಿ. ಪುಣ್ಯದ ಫಲ, ಪಾಪದ ಫಲ. ಆ ಫಲ ಬರ್ತಂದ್ರ ಫಲದೊಳಗೆ ಏನಿರ್ತೈತಿ? ಬೀಜ ಇರ್ತೈತಿ. ಆ ಬೀಜ ಅದನ್ನ ಅನುಭವಿಸಕ್ ನಾವು ಪುಣ್ಯ ಕರ್ಮವನ್ನ ಅನುಭವಿಸಕ್ಕೆ ಬರಬೇಕು, ಪಾಪ ಕರ್ಮವನ್ನರೇ ಅನುಭವಿಸಕ್ ಬರಬೇಕು. ಆದ್ರೆ ಇಲ್ಲಿ ನಮ್ಮ ಶರಣ ಪರಂಪರೆಯೊಳಗ ದಾನ ಧರ್ಮಗಳಿಗೆ ಬೆಲೆ ಇಲ್ಲ. ದಾನ ಧರ್ಮ ನಾವು ಮಾಡುದಿಲ್ಲ, ನಾವು ದಾಸೋಹ ಮಾಡ್ತೇವೆ. ದಾಸೋಹ ಮಾಡ್ತೀವಿ ಅಂದ್ರ ನನಗೆ ಇಲ್ಲೆಲ್ಲ ಕಣ್ಣಿಗೆ ಕಾಣಕತ್ತವ್ರು ಯಾರದಾರ? ಪರಮಾತ್ಮರ ಸ್ವರೂಪ ಅದಾರ. ಅವರ ಸೇವೆ ಮಾಡೋದು ದಾಸನ ಕೆಲಸ ಏನೈತಿ? ಮಾಲಕನ ಸೇವೆ ಮಾಡೋದು. ಅಂದ್ರೆ ಇಲ್ಲಿ ಕಣ್ಣಿಗೆ ಕಾಣೋರು ಎಲ್ಲರೂ ಯಾರು? ಇವ್ರು ಮಾಲಕರು. ಇವರೆಲ್ಲರೂ ಶರಣ ಸತಿ, ಇವರೆಲ್ಲ ಲಿಂಗ ಪತಿ. ಇವ್ರು ಸೇವಾ ಮಾಡೋದು. ಸೇವಾ ಮಾಡೋದಂದಾಗ ಅಲ್ಲಿನ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ನಾನು ಕೆಟ್ಟ ಕರ್ಮ ಮಾಡಿದೆ ಅಂದ್ರ ನನಗ ಕೆಟ್ಟ ಫಲ ಬರ್ತೈತಿ, ಚಲೋ ಕರ್ಮ ಮಾಡಿದ್ರೆ ಇದು ಬರ್ತೈತಿ. ಇಲ್ಲಿ ಕರ್ಮ ಅನ್ನೋದೇ ಇಲ್ಲ ನಮ್ಗೆ. ಸೇವಾ ಮಾಡೋದು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ನರಿಯನಯ್ಯ. ಹಂಗ ಈ ಸಮಾಜದ ಸೇವೆ ಮಾಡ್ಕೊತ ಈ ಸಮಾಜದವ್ರಿಗೆ ನನಗಿಂತ ಕಿರಿಯರಿಲ್ಲ. ನಾನೇ ಇವರೆಲ್ಲ ನಾನು ಹುಟ್ಟು ಬಂದಿದ್ದ ಉದ್ದೇಶ ಏನಪ್ಪ? ಈ ಸಮಾಜದ ಸೇವೆ ಮಾಡಾಕ, ಸೇವೆ ಮಾಡಿ ನಾನು ಸಾರ್ಥಕತೆಯನ್ನು ಪಡೆಯಕ್ಕೆ ಬಂದೀನಿ ಅನ್ನೋಂಥ ವಿಚಾರದಿಂದ ನಾವೆಲ್ಲ ಈ ಸಮಾಜದ ಸೇವೆಯನ್ನು ಮಾಡ್ಕೋತ ಹೋಗೋದಕ್ಕೆ ಏನಂತಾರ? ಅನುಭವ. ಈ ಮಾಡ್ಕೊ
ಮಾಡ್ಕೋತ ಹೋಗಿ 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 ನಾವು ಒಂದ್ ದಿವಸ ಏನಾಗ್ಬಿಡ್ತೀವಿ, ಆ ಸಮಾಜದೊಳಗ ಬೆರ್ತ್ಬಿಡ್ತೀವಿ. ಆ ಸಮಾಜದೊಳಗ ಬೆರ್ತೀವಿ. ಸಮಾಜ ಅಂದ್ರೆ ದೇವ್ರ, ಆ ದೇವ್ರೊಳಗ ಬೆರ್ತು ಬಿಡ್ತೀವಿ. ನಮ್ಗ ಸತ್ತ ಮೇಲೆ ಸ್ವರ್ಗ, ಸತ್ತ ಮೇಲೆ ನರಕ ಅನ್ನೋದಿಲ್ಲ. ನಮ್ಮ ಬದುಕೇ ಸ್ವರ್ಗ, ನಮ್ಮ ಬದುಕೇ ನರಕ. ನಾವು ಎಂಥ ಕೃತಿ ಕಾಯಕಗಳನ್ನು ಮಾಡ್ತೇವೆ ಅಂಥದ್ದು. ದೇವಲೋಕ ಮತ್ತೆ ಲೋಕ ಎಂಬುದು ಸತ್ಯವ ನುಡಿಯುವುದೇ ದೇವಲೋಕ. ಸತ್ಯ ಅಂದ್ರೆ ಏನಂದ್ರೆ ಪರಮಾತ್ಮನ ಸಾಕ್ಷಿಯಾಗಿ ನುಡಿಯುವುದು, ನನ್ನ ಮನಸ್ಸಿನ ಸಾಕ್ಷಿಯಾಗಿ ನುಡಿದು ಇದ ದೇವರು. ಮಿಥ್ಯವ ನುಡಿಯುವುದೇ ಮತ್ತೆ ಲೋಕ. ಸುಳ್ಳ, ತಗಲ, ಮೋಸ, ಕಪಟತನ ಮಾಡ್ಕೋತ ಇದೇ ಮರಕಲ್ಲು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಈ ಸತ್ಯವನ್ನು ತಿಳ್ಕೊಂಡು ಹೋಗುವುದಕ್ಕೆ ಅನುಭವ ತರ. ಈ ಅನುಭವ ವಿದ್ಯೆಯನ್ನು ನಾವೆಲ್ಲರೂ ಪಡೆಯುವ. ಈ ಅನುಭವ ವಿದ್ಯೆ ಎಲ್ಲಿ ಐತಿಪ್ಪ ಅಂತಂದ್ರ ಇಷ್ಟೊತ್ತು ಹೇಳಿದ ಸ್ವಲ್ಪ ಕೆಲವೊಂದು ವಿಷಯಗಳ ಕಠಿಣ ನಿಮಿಸಿರ್ಬೇಕು. ಆದ್ರೆ ಇದನ್ನ ಅತಿ ಜಗತ್ತಿನೊಳಗಿರುವಂತಹ ಅನುಭವ ವಿದ್ಯೆಯನ್ನು ಸರಳ ಮಾಡಿಕೊಟ್ಟವರು ಬಸವಾದಿ ಶಿವಶರಣರು. ಅದಕ್ಕೆ ನಾವು ಪ್ರತಿನಿತ್ಯ ವಚನಗಳನ್ನು ಅಧ್ಯಯನ ಮಾಡೋಣ. ವಾರಕ್ಕೊಂದ್ಸತಿ ತಾವು ಹಿಂಗೇನು ಅನುಭವ ಮಾಡ್ತೀರಿ, ಇದು ಚಲೋ. ಅಲ್ಲಿಂದ ಪ್ರತಿ ದಿವಸನೂ ಅನುಭವ ನಡಿಬೇಕಪ್ಪ. ಅಪ್ಪ ಅವರು ನೀವು ಇಬ್ಬರೇ ಕಟ್ಟಿ ಕೂತಾಗ ಒಂದು ವಚನ ತಗೊಂಡು ಚಿಂತನೆ ಮಾಡೋದು. ಅವರ ಇದ್ದ ಯಾರು ಕೊಡ್ತೇವೆ ವಚನಗಳನ್ನು ಅಧ್ಯಯನ ಮಾಡೋದು, ವಚನಗಳನ್ನು ಚಿಂತನೆ ಮಾಡೋದು. ಇವತ್ತಿನ ತನಕ ನಾನು ಬದುಕೀನಿ, ಇನ್ನು ನಾಳೆಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿನ ಸಮಾಜಕ್ಕೆ ಏನು ಕೊಡ್ಬೋದು, ಇನ್ನೂ ಚೆನ್ನಾಗಿನ ಸಮಾಜ ಜೊತೆ ಹೆಂಗೆ ಬದುಕೋದು, ಈ ಚಿಂತನೆ ಮಾಡ್ಕೊಂಡು ಹೋಗೋದಕ್ಕೆ ಅನುಭವ ವಿದ್ಯೆ ಇರ್ತಾರ. ಅದಕ್ಕೆ ತಾವೆಲ್ಲ 40 ವರ್ಗವರು ಮನೆಯಲ್ಲಿ ಮಹಾಮನೆಯಲ್ಲಿ ವಾರಕ್ಕೊಂದ್ಸತಿ 7 ದಿವಸಕ್ಕೊಂದ್ಸತಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡ್ತೀವಿ. ಬಹಳ ಸಂತೋಷ. ಅದ್ರಾಗ ಮತ್ತೆ ಯುವಕರು ಅದಾರ, ಸಣ್ಣ ಮಕ್ಳು ಅದಾರ. ನಾವು ಅಪ್ಪವ್ರು ನೋಡಿದ್ರೆ ಸಣ್ಣ ವಯಸ್ಸಿನವ್ರು ಅದಾರ. ಬಹುಶಃ ಒಂದು 40 ವಯಸ್ಸು ಆಸ್ಪಾಸ್ ಇರು. ಎಷ್ಟು ಚಲೋ ಅನುಭವ ಮಾಡಿದ್ರು ಪೂಜೆ ಅಂದ್ರೆ ದಿವಸ ಸಾಲಿ ವಿಚಾರ ದಿವಸ ಸಾಲಿ ಆಗೋದ್ರಿಂದ ಇದಾಗ್ತೈತಿ. ಈ ಅನುಭವ ಮಾಡೋದ್ರಿಂದ ನಮ್ಮ ಪ್ರಶ್ನೆ ಕೇಳುವಂತ ಶಕ್ತಿ ಬರ್ತೈತಿ. ನಾವು ಮೌಢ್ಯತೆಗಳು, ಮೂಢನಂಬಿಕೆಗಳು, ಮೂಢಾಚಾರಗಳ ಇದು ಹಿಂಗ್ಯಾಕೆ ಮಾಡಬೇಕು. ದೀಪ 11 ದೀಪ ಹಚ್ಚಂದ್ರು ಬೇಡ, 5 ದೀಪ ಹಚ್ಚಂದ್ರು, ಲಕ್ಷ ದೀಪ ಹಚ್ಚಂದ್ರೆ ಯಾಕೆ ಹಚ್ಚಬೇಕು? ಇಷ್ಟೆಲ್ಲ ದೇವ್ರು ಕೊಟ್ಟ ಸರ್ಕಾರ ಎಲ್ಲ ಗಾಡಿ ಕೊಟ್ಟೈತಿ. ಮತ್ತೆ ಇದಕ್ಕಿಂತ ಎಂತ ದೀಪ ಹಚ್ಚೋದು ನಾವು? ಹಿಂಗೆ ಪ್ರಶ್ನೆ ಕೇಳುವಂತ ಮನಸ್ಸು ಯಾವಾಗ ಬರ್ತೈತಿ? ನಾವು ವಚನಗಳನ್ನ ಓಡುವುದರಿಂದ ಬರ್ತೈತಿ. ನಮ್ಮ ಧರ್ಮ ಜಗತ್ತಿನೊಳಗ ಬಹಳ ವಿಶೇಷವಾದಂತಹ ಧರ್ಮ. ಲಿಂಗಾಯತ ಧರ್ಮ ಅಂದ್ರೆ ಜಗತ್ತಿನ ಎಲ್ಲ ಧರ್ಮಗಳು ವಿಶೇಷ ಇದಾವು. ಅದರಲ್ಲಿ ಸಣ್ಣ ಪುಟ್ಟ ದೋಷಗಳಿದಾವೆ. ಕೆಲವೊಂದು ಧರ್ಮ ಹಿಂಸೆ ಹೇಳ್ತೈತಿ, ಕೆಲವೊಂದು ಧರ್ಮ ಕರ್ಮ ಸಿದ್ಧಾಂತವನ್ನು ಹೇಳ್ತೈತಿ, ಕೆಲವೊಂದು ಮೂಢನಂಬಿಕೆಗಳನ್ನು ಹೇಳ್ತದ. ಆ ಧರ್ಮದ ಆ ಸಣ್ಣ ಪುಟ್ಟ ದೋಷಗಳನ್ನು ಏನು ತೆಗೆದ್ರೆ ಶುದ್ಧವಾದದ್ದು ಏನು ಹೇಳ್ತಿಲ್ಲ, ಅದು ನಮ್ಮ ಧರ್ಮ ಬಸವ ಧರ್ಮ, ನಮ್ಮ ಧರ್ಮ ಶರಣ ಧರ್ಮ, ನಮ್ಮ ಧರ್ಮ ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮಕ್ಕೆ ಭಾರತ ಸರ್ಕಾರದಿಂದ ಇನ್ನ ಸ್ವತಂತ್ರ ಮಾನ್ಯತೆ ಸಿಕ್ಕಿಲ್ಲ. ಅದಕ್ಕೆ ಈಗ ನಾಳೆ ಕರ್ನಾಟಕ ಸರ್ಕಾರದಿಂದ 22ನೇ ತಾರೀಕಿನಿಂದ ಇದೇನತಿ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತು ಒಂದು ಸರ್ವೆ ಮಾಡಕತ್ತಾರ. ಜಾತಿ ಜನಗಣತಿ ಅಂತ ಒಂದು ಸರ್ವೆ ಮಾಡಕತ್ತಾರ. ಅವಾಗ ನಾವೆಲ್ಲರೂ ಏನ್ ಬರ್ಸಂದ್ರೆ ಅಲ್ಲಿ ಒಟ್ಟೆ 11 ಕಾಲಂಗಳು ಇರ್ತಾರ. ಅಲ್ಲಿ 60 ಪ್ರಶ್ನೆಗಳನ್ನ ಕೇಳ್ತಾರೆ. 60 ಪ್ರಶ್ನೆಗಳೊಳಗ 11ನೇ ಪ್ರಶ್ನೆ ಅಲ್ಲಿ ಬರ್ತೈತಿ. ಇಲ್ಲ 8ನೇ ಪ್ರಶ್ನೆ 9ನೇ ಪ್ರಶ್ನೆ ಧರ್ಮದ ಕಾಲಂ ಬರ್ತೈತಿ. 9ನೇದು ಧರ್ಮದ ಕಾಲಂ ಬರ್ತೈತಿ. ಆ ಧರ್ಮದೊಳಗ ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ ಹಿಂಗೆಲ್ಲ ಬರ್ತಾವ. 7 ಧರ್ಮಗಳು. ಅಲ್ಲಿ 8, 9, 10 ಆದ್ಮೇಲೆ 11ನೇ ಕಾಲಂ ಬರ್ತೈತಿ. ಇತರೇ ಅಂತ ಬರ್ತೈತಿ. ಯಾಕಂದ್ರೆ ನಮ್ಮ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಸಂವಿಧಾನಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಅದರ ಸಲುವಾಗಿ ನಾವು ಹೋರಾಟ ನಡೆದು. ಅದಕ್ಕೆ ನಮ್ಮ ಮನೆಗೆ ಬಂದಾಗ ನಾವೆಲ್ಲ ಏನ್ ಹೇಳ್ಬೇಕು, ಧರ್ಮದ ಕಾಲ ಅಂತ ಬಂದಲ್ಲಿ ಎಲ್ಲ ಹೇಳ್ಬೇಕು ನಾವು ಲಿಂಗಾಯತರು. ಇಲ್ಲಲ್ರಿ ಅಂತಾರ. ಇಲ್ಲ ಅಂತಂದ್ರ ಇತರೇನಂತ ಒಂದು ಕಾಲಂ ಐತಿ. ಇತರೇನಂತ ಒಂದು ಕಾಲಂ ಐತಿಲ್ರಿ, ಅದ್ರೊಳಗೆ ದಾಖಲೆ ಮಾಡ್ಕೊಡ್ರಿ. ಅವ್ರಿಗೆ ಪೆನ್ನಲ್ಲೇನೆ ಬರೆಯಕ್ಕೆ ಹೇಳೋರು. ಏನಂತ ಬರೀರಿ, ಲಿಂಗಾಯತ ಧರ್ಮ ಅಂತ ಬರೆಸ್ರಿ. ಇದ್ರ ಜೊತೆ ಹಿಂದ ಮುಂದೆ ಬೇರೆ ಬೇರೆ ಯಾವುದು ಶಬ್ದಗಳನ್ನ ಹಚ್ಚಿಸ್ತಾರೆ. ಲಿಂಗಾಯತ ಧರ್ಮ. ಆಮೇಲೆ ಜಾತಿ ಉಪಜಾತಿ ಅಂತ ಬರ್ತದೆ. ಸದ ಜಾತಿ ಉಪಜಾತಿ ಅಂದ್ರೆ ಬಹಳಷ್ಟು ಕಡೆ ಕೆಲವೊಂದು ಬರ್ತಿದ್ವಿ. ಸದ ನೋಡ್ರೆ ಬಣಜೀಗ, ಮತ್ತೆ ಬಣಜೀಗಳ ಉಪಜಾತಿಗಳು ಬರ್ತಿರ್ತಾವ. ಶಿವಶಿಲ್ಪಿ,
ಶೀಲವಂತ, ಹಿಂಗೆ ಏನೇನೋ ಬರ್ತಿತ್ತು. ಹಂಗೆ ಏನ್ರಿ ಇತ್ತಂದ್ರೆ ಜಾತಿ ಉಪಜಾತಿಯೊಳಗೆ ಬರುತ್ತೆ. ಅಂದ್ರೆ ಜಾತಿ ಉಪಜಾತಿ ಅಂದ್ರೆ ನಮ್ಮ ಕಾಯಕ ಪಂಗಡಗಳು. ನಾನು ಹಡ್ಕೋದ್ರವ, ನಾನು ಕಟಿಂಗ್ ಮಾಡವ, ಅದನ್ನೇ ಗೊತ್ತು ಮಾಡ್ಕೊಂಡು ಬಂದೆ. ನಾನು ಕುಂಬಾರವ, ಅಡಿಗೆ ಮಾಡವ, ಅದನ್ನ ನಾನು ಕೃಷಿ ಕಾಯಕ ಮಾಡ್ತೀನಿ ಪಂಚಮ ಶಾಲೆ, ನಾನು ರೆಡ್ಡಿ, ಹಿಂಗೆ ನಮ್ದು ಏನದವಲ್ಲ ಅದು ಜಾತಿ ಉಪಜಾತಿಗಳನ್ನ ಬರೆಸಬೇಕು. ಧರ್ಮದ ಕಾಲದಲ್ಲಿ ಲಿಂಗಾಯತ ಮಾತ್ರ ಬರೆಸಬೇಕು. ಲಿಂಗಾಯತವನ್ನು ಬಿಟ್ಟು ಮತ್ತೆ ಬೇರೆ ಏನನ್ನೂ ಬರೆಸಬಾರದು. ಇದನ್ನು ಬರೆಸೋದ್ರಿಂದ ಏನಾದ್ರು ನಿಮ್ಗೆ ಸಿಗುವಂತ ಸೌಲಭ್ಯಗಳು ಇವು ಏನದಲ್ಲ ಯಾವ ನಷ್ಟ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಧರ್ಮ ಸ್ವತಂತ್ರ ಆಗಿ, ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಬೇಕಿಲ್ರಿ. ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಬೇಕಾದ್ರೆ ನಾವು ಈ ಲಿಂಗಾಯತ ಅನ್ನಂತ ಶಬ್ದವನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಹಿರಿಯರೆಲ್ಲರೂ ಇವರೆಲ್ಲರೂ ತಮ್ಮೆಲ್ಲರ ಸರ್ಟಿಫಿಕೇಟ್ ಏನದವು ಲಿಂಗಾಯತ ಅದಾವು ಧರ್ಮದ ಕಾಲಮ್ನ್ಯಾಗ. ನಮ್ಮ ಅಜ್ಜಾರರು ಒಂದು ಹೊಲ ಖರೀದಿ ಮಾಡಿದೈತಿ, ಈರಪ್ಪ ಹಾವಣ್ಣವರ ಧರ್ಮ ಲಿಂಗವಂತ ಇದೇ ತರನೇ ಐತೆ ಖರೀದಿ ಪತ್ರಗಳು. ಈಗೀಗ ಬಂದ್ ಬೇರೆ ಬೇರೆ ಆಗ್ತವೆ. ಹಂಗ ನಮ್ಮ ಇದ್ರೊಳಗೆ ದಾಖಲೆ ಒಳಗೆ, ಸರ್ಕಾರಿ ದಾಖಲೆ ಒಳಗೆ ಲಿಂಗವಂತ, ಲಿಂಗಾಯತ ಅನ್ನೋಂಥ ಶಬ್ದ ಸಿಗೋದು. ಮುಂದೆ ಯಾವಾಗೋ ನಾವು ಪ್ರಯತ್ನ ಮಾಡಾಕಿದ್ದೆವು. ಬೇಡ, ಈ ಸಣ್ಣ ಮಕ್ಕಳ ಪ್ರಯತ್ನ, ಇವ್ರು ದೊಡ್ಡವರಾಗಿ ಪ್ರಯತ್ನ ಮಾಡಿದಾಗ್ರೆ ಯಾಕೆ ಲೆಪ್ಪ ಇರುವಂತ ಅವಾಗ ಭಾರತ ಘನ ಸರ್ಕಾರ ಇರುವಂತದ್ದು ಕೊಡೋಣಪ್ಪ ಲಿಂಗಾಯತ ಸ್ವತಂತ್ರ. ಅದೇ ಇದ್ರ ದಾಖಲಾತಿಗಳನ್ನು ತೆಗೀರಿ ಅಂದ್ರು. ಲಿಂಗಾಯತರು ಎಲ್ಲಿ ದಾಖಲಾತಿ ತೆಗೆದ್ರೆ ಮೂಲ ಕರ್ನಾಟಕದಾಗೆ ಲಿಂಗಾಯತರಿಲ್ಲ. ಆದ್ರೆ ಹಿಂಗೇನೋ ಬೇರೆ ಬೇರೆ ಶಬ್ದ ಹಚ್ಕೊಂಡ್ಬಿಟ್ಟೆವು, ನಾವೇನೋ ಹಿಂದೂ ಅಂತ ಬರಿಸೇವು, ಮತ್ತೆ ಏನೇನೇನೋ ಬರಿಸ್ಬಿಟ್ಟೆವು ಅಂದ್ರೆ ಅವಾಗ ನೀವು ಲಿಂಗಾಯತರನ್ನದೇ ಇಲ್ಲ, ಸುಮ್ ಬರೀ ಬಾಯಿನ ಹೇಳ್ತೀನಿ, ಒಂದು ದಾಖಲಾತಿ ಒಳಗಿಲ್ಲ ಆತರ. ಅದಕ್ಕೆ ನಮ್ಮ ಧರ್ಮದ ಶಬ್ದವನ್ನ ಉಳಿಸ್ಕೊಂಡು ಹೋಗುದು ಯಾರ ಕೆಲಸಪ್ಪ ಅಂತಂದ್ರೆ ನಮ್ಮ ಸ್ವಂತ ಆದ್ಯ ಕರ್ತವ್ಯ ಐತಿ. ಅದಕ್ಕೆ ಧರ್ಮದ ಕಾಲದೊಳಗ ಎಲ್ಲರೂ ಲಿಂಗಾಯತ ಅಂತ ಬರ್ಸೋದು. ಮತ್ತು ಅನುಭವದ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆದೈತಿ. ಇದು ನಿರಂತರವಾಗಿ ಮುಂದುವರಿಲಿ. ಆದಷ್ಟು ಯುವಕರನ್ನೆಲ್ಲ ಇದ್ರೊಳಗೆ ಸೇರಿಸ್ಕೊಳ್ಳಿ. ತಮಗೆಲ್ಲ ಒಳ್ಳೆಯದಾಗಲಿ. ಭಾಳ ಸಂತೋಷ ಆಯಿತು ತಮ್ಮೆಲ್ಲರ ಶರಣ ದರ್ಶನ ಆಗಿ. ಎಲ್ಲರಿಗೂ ಶರಣವೂ ಶರಣಾರ್ಥಿ.